ಏನಪ್ಪ ದೋಸ್ತ ಏನ್ ಸಮಾಚಾರ? ಏನಿಲ್ಲ, ಮೊನ್ನೆ ಒಂದು ಇನ್ವಿಟೇಷನ್ ಬಂತು. ಒಂದು ಲಗ್ನಕ್ಕ ಕುಡ್ದು ಬಂದವ್ರಿಗೆ ಪ್ರಯೋಜನ ಇಲ್ಲ ಅಂತಂದ ಹೇಳಿ ಒಂದು ಕಾಡ್ನ್ಯಾಗ ಹಾಕ್ಸಿದ್ರು. ಮೊನ್ನೆ ಮದುವೆ ಹೋಯ್ದ್ವಿ. ಏನಾತಪ್ಪ? ಮದುವೆ ಗಂಡನ ಬಂದಲ್ಲ. ಕುಡಕ್ ಮಿಡಿಯಮ್ಮ ನಡೆ. ತಡಿ, ಇಲ್ಲಿ ನಮ್ಮ ದೋಸ್ತಗೊಂದು ಫೋನ್ ಮಾಡ್ತೀನಿ. ಬರಪ್ಪ ದೋಸ್ತ. ಏನ್ ಬಾಳ ದಿನ ಆತ ಕಾಣ್ಲಿಲ್ಲ, 2-3 ದಿನ ಆತ. ಏನ್ ಸಮಾಚಾರ? ಏನಿಲ್ಲ, ನೀನೇ ಹೇಳ್ಬೇಕು. ಏನ್ 2 ದಿನ ಪತ್ತೇನಿಲ್ಲ? ಏನ್ ಹೇಳ್ತಿ, 2 ದಿನ ದೊಡ್ಡ ಸಮಸ್ಯೆ. ಏನಾಯ್ತು? ಚಿಕ್ಕಪ್ಪ ಇದ್ರಲ್ಲ ಪಕ್ಕದೂರಲ್ಲಿ, ಅವ್ರು ಮನೆ ಮಳಿಗೆ ಮೇಲೆ ಒಬ್ರು ಬಾಡಿಗೆ ಇದ್ದಿಲ್ಲ. ಅವ್ರು ಮೊನ್ನೆ ಏನೋ ದೇವಸ್ಥಾನಕ್ಕೆ ಹೋಗ್ಬೇಕಂತ ಗಂಡ ಹೆಂಡತಿ ಇಬ್ರು ಹೋಗ್ತಿದ್ರು. ಸಡನ್ ಆಗಿ ಆಕ್ಸಿಡೆಂಟ್ ಆಗಿ ಇಬ್ರು ಸತ್ತೋಗ್ಬಿಟ್ರು. ಯಾಕೆ, ಏನಾಯ್ತು? ಗೊತ್ತಿಲ್ಲ ಅದೇನಾಯ್ತು ಅಂತ. ಇಬ್ರು ಸ್ಪಾಟ್ ಆಗ್ಬಿಟ್ರು. ಅಯ್ಯೋ. ಇನ್ನೊಂದು ಏನಂದ್ರೆ, ಪಾಪ ಆ ಅಮ್ಮ ಇನ್ನೂ ಗರ್ಭಿಣಿ ಇದ್ಲಂತೆ. ಆಮೇಲೆ ಅದಕ್ಕಿಂತ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ, ಮೊನ್ನೆ ನಮ್ಮ ಚಿಕ್ಕಮ್ಮ ಬಟ್ಟೆ ಒಣಗಾಕಂತ ಮಳೆಗೆ ಮೇಲೆ ಹೋಗಿದಾಗ ಅವ್ರಿಬ್ರು ಏನ್ ಸತ್ತಿದ್ರಲ್ಲ, ಆ ಮನೆಯಿಂದ ಒಳಗಡೆಯಿಂದ ಏನೋ ಸೌಂಡ್ ಬರ್ತಾ ಇತ್ತಂತೆ. ಏನಂತ? ಏನೋ ಗೊತ್ತಿಲ್ಲ. ಹೋಗಿ ಕಿಟಕಿ ತೆಗೆದು ನೋಡಿದ್ರೆ ಅವರಿಬ್ರು ಸೋಫಾ ಮೇಲೆ ಕೂತ್ಕೊಂಡು ಮಾತಾಡ್ತಿದ್ರಂತೆ. ಯಾರು ಸತ್ತೋಗಿದಾರಲ್ಲ ಅವ್ರ? ಅವ್ರೇನೆ. ಅದಕ್ಕಿನ್ನ ಭಯಾನಕ ಏನ್ ಗೊತ್ತಾ, ಅವ್ರಿಬ್ರ ಜೊತೆ ಗರ್ಭಿಣಿ ಇದ್ಲಲ್ಲ ಅಮ್ಮ, ಆ ಪಾಪುನು ಇತ್ತಂತೆ. ಆ ಪಾಪು ಸೋಫಾ ಕೆಳಗೆ ಆಟ ಆಡ್ತಿತ್ತಂತೆ. ಅದು ನೋಡಿ ಚಿಕ್ಕಮ್ಮ ಬಟ್ಟೆನ ಎಸ್ಬಿಟ್ಟು ಕಿಚ್ಕೊಂಡು ಕೆಳಗಡೆ ಓಡ್ ಬಂದು ತಲೆ ಸುತ್ತ ಬಿದ್ಬಿಟ್ಲು. ಚಿಕ್ಕಪ್ಪ ಏನಾಯ್ತು ಅಂತ ನೋಡಿದೆ, ಎಲ್ಲ ವಿವರಿಸಿ ಹೇಳಿದ್ಲು. ತುಂಬಾ ಶಾಕಲ್ಲಿದ್ಲು. ಹಂಗಾಗಿ ಊರಿಗೆ ಬಿಟ್ಟು ಹೊರಗೆ ಹೋಗಿದ್ವಿ. ಈಗ ಹಿಂಗಿದಲ್ಲ ಚಿಕ್ಕಮ್ಮ? ಪರವಾಗಿಲ್ಲ, ಬಟ್ ಚಿಕ್ಕಪ್ಪ ಬಿಟ್ಟು ಬರ್ತೀವಿ ಅಂತ ಹೋಗಿದ್ದಾರೆ. ಆದ್ರೆ ಅಲ್ಲಿ ನಡೆದಿದ್ದ ಘಟನೆ ಯಾಕೋ ವಿಚಿತ್ರ ಅನ್ನಿಸ್ತೈತೆ. ಅವ್ರಲ್ಲಿ ಸಾಯೋದಕ್ಕೂ ಮತ್ತೆ ಮನೆ ಮೇಲೆ ಹೋದಾಗ ಇವ್ರು ಕಂಡಿದ್ದಕ್ಕೂ, ಒಳಗಡೆ ಇದ್ದಂಥ ಮಗು ಹೊರಗಡೆ ಬಂದಿದ್ದಕ್ಕೂ ಕೇಳಿದ್ರೆ ಭಯ ಅನ್ಸಲ್ವ ಇದು? ಪಾಪ ಆ ಚಿಕ್ಕಮ್ಮ ಅದು ಹೆಂಗ್ ಫೇಸ್ ಮಾಡಿದ್ಲ ಅಲ್ಲ. ಬಾರ ಇಲ್ಲಿ ಸತ್ತರ ಯಾವಾಗ ದೇವಾಗ ಹೇಳಿದ್ಯಾ? ನನಗೆ ಹಂಗ ಅನಿಸ್ತಿತ್ತು ಫಸ್ಟ್ ಕೇಳಿದಾಗ. ಯಾವಾಗ ಆ ಚಿಕ್ಕಮ್ಮ ಆಗಿರೋದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಭಯಾನಕವಾಗಿತ್ತು. ಏನಪ್ಪ, ನನಗೂ ನಂಬಕ್ ಆಗ್ತಿದ್ದಿಲ್ಲ ಮುಂಚೆ. ಆದ್ರೆ ಆ ಮನೆಗೆ ಈಗ ಬೀಗ ಹಾಕಿದ್ದಾರೆ, ಅದೇನೋ ಪೂಜೆ ಮಾಡಿಸಿದಾರಂತೆ. ಚಿಕ್ಕಪ್ಪ ಹೇಳ್ತಾ ಇದ್ರು, ನೋಡೋಣ ಏನಾಗುತ್ತೆ ಅಂತ. ಆಯ್ತು, ಸತ್ತೋರು ದೆವ್ವ ಆಗ್ತಾರ. ಚಿಕ್ಕಪ್ಪನ ಫೋನು. ಚಿಕ್ಕಪ್ಪ ಕೊಡ್ತೀನಿ ನೋಡಿ. ಹಲೋ, ಹಾಂ ರೀ. ಹಾಂ ಹಾಂ ಸರಿ. ಏನಂತೆ? ಚಿಕ್ಕಪ್ಪ ಬರೋದು 2 ದಿನ ಲೇಟ್ ಆಗುತ್ತಂತೆ. ಮನೆಯಲ್ಲಿ ಪಪ್ಪಿ ಬೇರೆ ಬಿಟ್ಟೋಗಿದ್ದಾರೆ. ನಾವು 2 ದಿನ ಹೋಗಿ ಅದೇ ಮನೇಲಿ ಇರ್ಬೇಕಂತೆ. ಅಲ್ಲ, ಹೌದು ಹೌದು. ಚಿಕ್ಕಪ್ಪ ಮತ್ತೆ ಫೋನ್ ಮಾತಾಡ್ತೀನಿ. ಇವನೇನೋ ದೆವ್ವಾಗಿವ ಅಂತಾನೆ, ಅದ್ರಾಗ 2 ದಿನ ಮನೆಗಿರೋನಂತಾನ. ಎಲ್ಲಿ ನಮ್ಮ ಚಿತ್ತಿಗೆ ನಾವು ಬೆಂಕಿ ಹಚ್ಕೊಂತೀವನು. ಅಲ್ಲ, ಆನೆ ಬರ ದೋಸ್ತ, ಆನೆ ಬರ ನಡಿ. ಏನಾಗತ್ತೆ ಆಗ್ಲಿ ಹೋಗೋಣ. ಏನಿಲ್ಲ ನೋಡ್ಯಪ್ಪ, ನಿನ್ನಂಗೆ ಆಗ್ಲಿ.